ನಮಸ್ತೆ ಎಲ್ರಿಗೂ ಕೂಡ. ಏರ್ಟೆಲ್ ಇತ್ತೀಚೆಗಷ್ಟೇ ಜಿಯೋಗೆ ಹೋಲಿಕೆ ಮಾಡೋ ರೀತಿಯಾಗಿ 189 ರೂಪಾಯಿಯ ರೀಚಾರ್ಜ್ ಪ್ಲಾನನ್ನು ಬಿಡುಗಡೆ ಮಾಡಿದೆ. ಹಾಗಾದರೆ ನಿಮಗೆ ಗೊತ್ತಿರಬೇಕು, ಜಿಯೋದಲ್ಲೂ ಕೂಡ 189 ರೂಪಾಯಿಯ ರೀಚಾರ್ಜ್ ಪ್ಲಾನ್ ಇದೆ. ಇದೊಂದು ಕಾಲಿಂಗ್ ಪ್ಲಾನ್ ಆಗಿರುತ್ತೆ. ಹಾಗಾದರೆ ಏರ್ಟೆಲ್ ಕೂಡ 189 ರೂಪಾಯಿನ ರೀಚಾರ್ಜ್ ಪ್ಲಾನನ್ನು ಲಾಂಚ್ ಮಾಡಿದೆ ಅಂತ ಅಂದರೆ ಇವೆರಡನ್ನೂ ಕೂಡ ಹೋಲಿಕೆ ಮಾಡಿ ನೋಡೋಣ. ಜಿಯೋದಲ್ಲಿ 189 ರೂಪಾಯಿಯ ರೀಚಾರ್ಜ್ ಪ್ಲಾನ್ ಎಷ್ಟು ದಿನದವರೆಗೂ ಇರುತ್ತೆ, ಏನೇನೆಲ್ಲ ಉಪಯೋಗಗಳು ಇದ್ದಾವೆ, ಅದೇ ರೀತಿಯಾಗಿ ಏರ್ಟೆಲ್ನಲ್ಲಿ 189 ರೂಪಾಯಿಯ ರೀಚಾರ್ಜ್ ಪ್ಲಾನ್ ಎಷ್ಟು ದಿನದವರೆಗೂ ಕೂಡ ಬರುತ್ತೆ ಮತ್ತು ಏನೇನೆಲ್ಲ ಉಪಯೋಗಗಳು ಇದ್ದಾವೆ ಅನ್ನುವಂಥದ್ದು, ಅವೆರಡನ್ನೂ ಕೂಡ ಹೋಲಿಕೆ ಮಾಡಿ ಯಾವುದು ಬೆಸ್ಟ್ ಅನ್ನುವಂಥದ್ದನ್ನು ಕೂಡ ನೋಡೋಣ ಸ್ನೇಹಿತರೆ. ಈ ಎರಡೂ ರೀಚಾರ್ಜ್ ಪ್ಲಾನ್ಗಳನ್ನು ಹೋಲಿಕೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಯಾವುದು ಜಾಸ್ತಿ ಲಾಭವನ್ನು ಕೊಡುತ್ತೆ, ಜಿಯೋ ಕೊಡುತ್ತಾ ಅಥವಾ ಏರ್ಟೆಲ್ ಕೊಡುತ್ತಾ, ಅದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇನ್ನಷ್ಟು ಜನ ಏನು ಹೇಳ್ತಾ ಇದ್ದೀರಾ ಅಂತಂದರೆ ಜಿಯೋದ ಕೆಲವೊಂದು ರೀಚಾರ್ಜ್ ಪ್ಲಾನ್ಗಳು ತೋರಿಸ್ತಾ ಇಲ್ಲ ಅಂತ. ಸೊ ಯಾಕೆ ತೋರಿಸ್ತಿಲ್ಲ, ಎಷ್ಟು ರೂಪಾಯಿ ತೋರಿಸ್ತಿಲ್ಲ, ಅದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಮತ್ತು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ಏರ್ಟೆಲ್ನಲ್ಲಿ 189 ರೂಪಾಯಿಯ ರೀಚಾರ್ಜ್ ಪ್ಲಾನ್ ಎಷ್ಟು ದಿನದವರೆಗೂ ಕೂಡ ಇರುತ್ತೆ, ಏನೇನೆಲ್ಲ ಉಪಯೋಗ ಇರುತ್ತೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೇನೆ. ಮೊದಲಿಗೆ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಒಂದು ರೀಚಾರ್ಜ್ ಪ್ಲಾನ್ ಆದರೂ ಕೂಡ ಕೆಲವೊಮ್ಮೆ ವೆಬ್ಸೈಟಲ್ಲಿ ಕರೆಕ್ಟಾಗಿ ತೋರಿಸುತ್ತೆ, ಕೆಲವೊಂದು ಏನಾಗುತ್ತೆ ಅಂದರೆ ಆ್ಯಪಲ್ಲಿ ತೋರಿಸುತ್ತೆ, ಸರಿನಾ. ಎರಡರಲ್ಲೂ ಕೂಡ ಕೆಲವೊಮ್ಮೆ ತೋರಿಸುತ್ತೆ, ಕೆಲವೊಮ್ಮೆ ಒಂದರಲ್ಲಿ ತೋರಿಸುತ್ತೆ, ಒಂದರಲ್ಲಿ ತೋರಿಸೋದಿಲ್ಲ. ಹಾಗಾಗಿ 189 ರೂಪಾಯಿಯ ಏರ್ಟೆಲ್ ರೀಚಾರ್ಜ್ ಪ್ಲಾನಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ ಹೇಳೋದಾದರೆ, ನೀವಿಲ್ಲಿ ಪಡ್ಕೊಳ್ಬಹುದು ಏನೇನು ಅಂತಂದರೆ ಅನ್ಲಿಮಿಟೆಡ್ ಕಾಲಿಂಗ್, ಎಷ್ಟು ಬೇಕಾಗಿದ್ರೂ ಕಾಲ್ನಲ್ಲಿ ಮಾತನಾಡಬಹುದು. ನಿಮಗೆ ಡೇಟಾ ವಿಷಯಕ್ಕೆ ಬರೋದಾಯಿತು ಅಂತ ಅಂದರೆ 1 GB ಡೇಟಾ ಸಿಗುತ್ತೆ ಇದರಲ್ಲಿ, ಮತ್ತು 300 SMS ಮತ್ತು ವ್ಯಾಲಿಡಿಟಿ ಎಷ್ಟು ದಿನದವರೆಗೂ ಕೂಡ ಇರುತ್ತೆ ಅಂತ ಅಂದರೆ 21 ದಿನಗಳ ಕಾಲ ವ್ಯಾಲಿಡಿಟಿ ಅನ್ನುವಂಥದ್ದು ಇರುತ್ತೆ ಇದರಲ್ಲಿ. ಇನ್ನು ಜಿಯೋದ ವಿಷಯಕ್ಕೆ ಬರೋದಾದರೆ 189 ರೂಪಾಯಿಯ ರೀಚಾರ್ಜ್ ಪ್ಲಾನಲ್ಲಿ ಏನು ಸಿಗುತ್ತೆ ಅಂತ ಅಂದರೆ 2 GB ಡೇಟಾ ಸಿಗುತ್ತೆ, ಎಷ್ಟು ಬೇಕಾಗಿದ್ರೂ ಕೂಡ ಕಾಲ್ನಲ್ಲಿ ಮಾತನಾಡಬಹುದಾದ 300 SMS ಸಿಗುತ್ತೆ, ಮತ್ತು ಎಷ್ಟು ದಿನದ ವ್ಯಾಲಿಡಿಟಿ ಇದೆ ಅಂತಂದರೆ 28 ದಿನಗಳು. ಸೊ ನೀವು ಕಂಪೇರ್ ಮಾಡ್ಕೊಳ್ಬಹುದು, ಏರ್ಟೆಲ್ನಲ್ಲಿ 21 ದಿನದ ವ್ಯಾಲಿಡಿಟಿ ಇರುವಂಥದ್ದು, ಅದೇ ಜಿಯೋದಲ್ಲಿ ಸೇಮ್ ಪ್ರೈಸ್ಗೆ 28 ದಿನಗಳ ವ್ಯಾಲಿಡಿಟಿ ಮತ್ತು 1 GB ಎಕ್ಸ್ಟ್ರಾ ಡೇಟಾ ಕೂಡ ಸಿಗ್ತಾ ಇರೋವಂಥದ್ದು ಇದರಲ್ಲಿ. ಹಾಗಾಗಿ 7 ದಿನಗಳು ಹೆಚ್ಚುವರಿಯಾಗಿ ಸಿಗ್ತಾ ಇದೆ ಜಿಯೋದಲ್ಲಿ, ಏರ್ಟೆಲಲ್ಲಿ 7 ದಿನಗಳು ಕಡಿಮೆ ಸಿಗ್ತಾ ಇರುವಂಥದ್ದು. ಸೊ ಏನು ಜಿಯೋ ಕೂಡ ಕಡಿಮೆ ರೂಪಾಯಿ ಅಂತಂದರೆ 189 ರೂಪಾಯಿಯ ರೀಚಾರ್ಜ್ ಪ್ಲಾನ್ ಇತ್ತು ಅಲ್ವಾ, ಅದೇ ರೀತಿಯಾಗಿ ಏರ್ಟೆಲ್ ಕೂಡ ಅತಿ ಕಡಿಮೆ ಬೆಲೆಯಲ್ಲಿ 189 ರೂಪಾಯಿಗೆ ರೀಚಾರ್ಜ್ ಪ್ಲಾನನ್ನು ತಂದಿರುವಂಥದ್ದು. ಸೊ 21 ದಿನಗಳ ವ್ಯಾಲಿಡಿಟಿ ಇರುವಂಥದ್ದು. ಸೊ ಎರಡೂ ಕೂಡ ಕಂಪೇರ್ ಮಾಡಿಕೊಂಡು ನಿಮಗೆ ಯಾವುದು ಬೇಕೋ ಅದನ್ನು ನೀವು ರೀಚಾರ್ಜ್ ಮಾಡಿಸ್ಕೊಳ್ಳಿ. ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.